ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುಣಮರ್ಜಿತಮಜುಮಿಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧಿವಂದ್ಯಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯ ಹೃದ್ದಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಗ್ರಂಥಮುದೀರಯೇತ್. ನಮೋಸ್ತು ತಾತ್ವಿಕಾ ದೇವ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೆ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ನಮಸ್ತೆ ಪ್ರಾಣೇಶ ಪ್ರಣತವಿಭಾವ ಆವನಿಮಗಃ ನಮಃ ಸ್ವಾಮಿ ರಾಮಪ್ರೀತಾಂ ಹನುಮಾನ್ ಗುರುಗುಣಃ. ನಮಸ್ತುಭ್ಯಂ ಭೀಮ ಪ್ರಭರ್ಧಮಕೃಷ್ಣೇಷ್ಟ ಭಗವಾನ್ ನಮಃ ಶ್ರೀಮನ್ಮಧ್ವಪ್ರದ್ಯುಷ ಸದೃಶಂ ನೋ ಜಯಜಯಾಃ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ತಪೋವಿದ್ಯಾವಿರಕ್ತಾದಿಸದ್ಗುಣೋಘಾಕರಾನಂ ವಾಜಿರಾಜಗುರುವಂದ್ಯಂ ಹಗ್ಗಪದಾಶ್ರಯಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಬ್ಜೋತ್ಯಾನ್ ಪಂಚಾಟ್ವರ್ಷಬೋಧಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ಯೋ ಮೀನಾಯ ಸುಧಾರತಾನ್ ಸತ್ಯಪ್ರಮೋದಕರೋಬ್ಜೋತ್ನ ವಿದ್ವತ್ಕುಮುದಬಾಂಧವಾಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಗುರುಂ ಭಜೆ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಮಿಂತರೆ ತೇನ ವಿಘ್ನಂ ಪ್ರಣಶ್ಯಾಂತಸಿದ್ಧಿಂಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥ ಪೂರ್ಣಬೋಧಮತಾನಗಃ ವೈಷ್ಣವಾಃ ವಿಷ್ಣುಹೃದಯ ತಾನ್ ನಮಸ್ತೆ ಗುರುಂ ನಮಃ. ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಚಾರುಪಾದ ಸರೋಜಯುಗ್ಮರುಚಾಮರೋಚ್ಚಯ ಚಾಮರೋ ದಾರಮೋರ್ಚರ ಭಾನುಮಂಡಲ ರಂಜಕಂ ಕಲಿಭಂಜಕಂ ವೀರತೋಚಿತಭೂಷಣಂ ವರನೂಪುರಂ ಸ್ವತನೂಪುರಂ ಧಾರಯಾತ್ಮನಿರೂಪ್ಯ ಪೀಠಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತಭೂಧರಾಂಬುರು ಹೋದರ ಸ್ವಜನೋಧರ. ಚಾರುಪಾದ ಸರೋಜಯುಗ್ಮ. ಚಾರು ಅಂತೇಳಿದರೆ ಮನೋಹರವಾಗಿರತಕ್ಕಂಥದ್ದು. ಯಾವುದು ಮನೋಹರವಾಗಿರತಕ್ಕಂಥದ್ದು ಅಂತಂದರೆ ಪಾದ, ಭಗವಂತನ ಪಾದಗಳು. ಆ ಪಾದಗಳು ಹೇಗಿವೆ ಅಂತಂದರೆ ಒಳ್ಳೆ ಪ್ರಕಾಶಮಾನವಾಗಿದೆ, ಮನಸ್ಸಿಗೆ ಆಹ್ಲಾದವನ್ನು ಕೊಡತಕ್ಕಂಥ ಪಾದಗಳವು. ನಾವುಗಳು ಭಗವಂತನನ್ನು ದರ್ಶನಕ್ಕೆ ಹೋದಾಗ ಪಾದದರ್ಶನವೇ ಮೊದಲು ಮಾಡಬೇಕು. ಯಾವಾಗಲೂ ಕಣ್ಣು ಮುಚ್ಚಿದರೆ ಸಾಕು, ಭಗವಂತನ ಪಾದಗಳೇ ನಮ್ಮ ಕಣ್ಣಿಗೆ ಬರಬೇಕು. ಅಷ್ಟು ಭಕ್ತಿಯಿಂದ ನಾವು ಆ ಪಾದಗಳನ್ನು ದರ್ಶನವನ್ನು ಮಾಡ್ಕೋಬೇಕು. ಮೊದಲು ಪಾದಗಳು, ಅನಂತರ ಕಟಿ, ಅನಂತರ ಕಂಠ, ಅನಂತರ ಮುಖ, ಅನಂತರ ಕಿರೀಟ. ಈ ರೀತಿಯಾಗಿ ಭಗವಂತನನ್ನು ಆಪಾದಮೌಳಿ ಪರ್ಯಂತ ದರ್ಶನ ಮಾಡ್ಕೋಬೇಕು ಅಂತೇಳಿ ತಿಳಿದಂಥ ಜ್ಞಾನಿಗಳು ಹೇಳ್ತಾರೆ. ಆವಾಗಲೇ ನಾವು ಭಗವಂತನ ದರ್ಶನ ಮಾಡಿದ್ದಕ್ಕೂ ಸಾರ್ಥಕವಾಗ್ತದೆ, ಒಳ್ಳೆಯ ಫಲ ಕೊಡ್ತದೆ, ಮನಸ್ಸಿಗೆ ಆನಂದ ಸಿಗುತ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ವಾಜಿರಾಜರಂತಾರ ಭಗವಂತನ ಪಾದಗಳು ಎಂಥದ್ದು ಅಂತಂದರೆ ಚಾರುಪಾದ, ಆಹ್ಲಾದಕರವಾಗಿರ್ತಕ್ಕಂಥ ಪಾದಗಳು. ಅವು ದರ್ಶನ ಮಾಡಿದರೆ ಸಾಕು, ಮನಸ್ಸು ಸಂತೋಷದಿಂದ ತುಂಬಿ ಹೋಗಿಬಿಡ್ತದೆ ಮಾತದು. ಸರೋಜಯುಗ್ಮವು ಅಂದರೆ, ಸರೋಜಯುಗ್ಮ ಅಂತಂದರೆ ನೀರಿನಲ್ಲಿ ಜನಿಸಿದ ಪದ್ಮ. ಆ ಪದ್ಮದ ದಳಗಳಂತೆ ಕೆಂಪಾದ ಬಣ್ಣದಿಂದ ಕೂಡಿರ್ತಕ್ಕಂಥ ಸ್ವಾಮಿಯ ಪಾದಗಳವು. ಅದಕ್ಕಾಗಿ ಆ ಗಿಳಿಯ ಮೂತಿ ಅಂತೇಳಿ ಎಂದು ಭ್ರಮಿಸಿ ಆ ಬೇಡ ಬಾಣವನ್ನು ಬಿಟ್ಟಿದ್ದಾನೆ ಸ್ವಾಮಿಯ ಪಾದವಕ್ಕೆ. ಅಂಥ ಅದ್ಭುತವಾದ ಪಾದಗಳು, ಕೆಂಪಾದ ಪಾದಗಳು. ವಾಮನ ಅವತಾರದಲ್ಲಿ ಇದೇ ಪಾದಗಳು 3 ಅಡಿ ಭೂಮಿಯನ್ನು ದಾನವನ್ನಾಗಿ ಪಡೆದು ತ್ರಿವಿಕ್ರಮನಾಗಿ ಬೆಳೆದು ಇಡೀ ಭೂ ಆಕಾಶಗಳವನ್ನೇ ಅಳಿದಂಥ
ಶ್ರೀಹರಿಯ ಮಹಾಮಹಿಮೋನ್ನತವಾದ ಪಾದಗಳು ಇವು. ಇಂಥ ಪಾದಗಳನ್ನು ದರ್ಶನ ಮಾಡಿರಿ, ಸ್ಮರಣೆ ಮಾಡಿರಿ ನೀವು ಅಂತ ವಾಜಿರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಶ್ರೀಹರಿಯ ಮಹಿಮೋನ್ನತವಾದ ಪಾದಗಳು ಪವಿತ್ರ. ಇಂಥ ಪವಿತ್ರವಾಗಿರತಕ್ಕಂಥ ಪಾವನವಾಗಿರತಕ್ಕಂಥ ಪಾದಗಳನ್ನು ದೇವತೆಗಳು ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಅಂತ. ಯಾವ ರೀತಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಅವರು ಅಂತೇಳಂದರೆ, ಚಾಮರೋಚ್ಚಯ. ವಾಜರಾಜರಂತಾರ ದೊಡ್ಡ ದೊಡ್ಡ ಉನ್ನತವಾದ ಚಾಮರಗಳಿಂದ ಚೆನ್ನಾಗಿ ಗಾಳಿಯನ್ನು ಬೀಸುತ್ತಾ ಸೇವೆ ಸಲ್ಲಿಸುತ್ತಾ ಇದ್ದಾರಂತೆ ಭಗವಂತನ ಪಾದಗಳಿಗೆ. ಚಾಮರೋಚ್ಚಯ. ಚಾಮರೋ ಅಂತಂದರೆ ಗಾಳಿ ಹಾಕೋದು. ಹೀಗೆ ಲಕ್ಷ್ಮೀದೇವಿ ಸ್ವಯಂ ಭಗವಂತನ ಪಾದಗಳನ್ನು ಹಿತವಾಗಿ ಒತ್ತುತ್ತಾ ಸದಾ ಸೇವೆ ಮಾಡ್ತಾ ಇದ್ದಾಳಂತ ಹಾಕಿ. ಅದಕ್ಕೆ ಹೇಳ್ತಾರೆ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಛತ್ರವಾಗಿ, ಚಾಮರವಾಗಿ, ವ್ಯಜನವಾಗಿ ಎಲ್ಲ ರೂಪಗಳನ್ನು ಧರಿಸಿ ಎಲ್ಲದರಲ್ಲಿ ಇದ್ದು ಲಕ್ಷ್ಮೀದೇವಿ ಆ ಭಗವಂತನ ಸೇವೆಯನ್ನು ನಿತ್ಯ ಮಾಡ್ತಾ ಇದ್ದಾಳಂತ. ಅದಕ್ಕೆ ದಾಸರು ಅಂತಾಳ, ಏನು ಧನ್ಯಳ್ಳೋ ಲಕ್ಷ್ಮೀ ಎಂಥ ಮಾನ್ಯಳ್ಳೋ. ಹೀಗೆ ಯಾಕೆ ಲಕ್ಷ್ಮೀದೇವಿ ಭಗವಂತನ ಪಾದಗಳನ್ನು ನಂಬಿ ಅಷ್ಟೊಂದು ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದಾಳೆ ಅಂತಂದರೆ, ಪಾದದ ಒತ್ತುವ ಅವಶ್ಯಕತೆ ಏನು ಭಗವಂತನಿಗೆ ಅಂದರೆ, ಇಲ್ಲೊಂದು ಚಮತ್ಕಾರವಾಗಿ ಹೇಳ್ತಾರೆ, ಶ್ರೀಹರಿಯೇ ಆತನ ಪಾದಗಳನ್ನು ನಂಬಿ ಭಗವದ್ಭಕ್ತರು ತುಂಬ ಜನ ಇದ್ದಾರೆ, ಆಶ್ರಯಿಸಿದ್ದಾರೆ ಆ ಪಾದಗಳನ್ನು. ಅದಕ್ಕಾಗಿ ಭಗವಂತ ತನ್ನ ಪಾದವನ್ನು ಆ ಭಕ್ತರಿಗೆ ಕೊಟ್ಟಿದ್ದಾನೆ ಸೇವೆ ಮಾಡಿಕೊಳ್ಳಿಕ್ಕಾಗಿ. ಅವರು ಅದನ್ನು ಸೇವೆ ಮಾಡಿ 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 ಪಾದ ನೋಯ್ತದಂತೆ ಆತಿಗೆ. ಅದಕ್ಕಾಗಿ ಲಕ್ಷ್ಮೀದೇವಿ ಹಿತವಾಗಿ ಒತ್ತುತ್ತಾ ಕೊಡ್ತಾಳಂತ. ಆಮೇಲೆ ಅದನ್ನು ಎಲ್ಲ ಭಕ್ತರು ಪಾದದ ಅನುಗ್ರಹವನ್ನು ಮಾಡಿ ನೋವಾಗಿದೆ. ಕಾರಣ ಎರಡೂ ಪಾದಗಳು ಒಂದಾದ ನಂತರ ಆ ಲಕ್ಷ್ಮೀದೇವಿ ಆಗ ಅದನ್ನು ಪಾದಗಳನ್ನು ಒತ್ತುತ್ತಾಳ. ಅಲ್ಲಿವರೆಗೂ ಪಾದ ಲಕ್ಷ್ಮೀದೇವಿ ಸಿಕ್ಕಿಲ್ಲ ಅಂಥೇಳಿ ಒಂದು ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಚಮತ್ಕಾರನು ಒಂದು ಚಿಕ್ಕವಾಗಿರ್ತಕ್ಕಂಥದ್ದು ಹೇಳ್ತಾನೆ ಕಥೆಯನ್ನು. ಲಕ್ಷ್ಮೀದೇವಿಯ ಅನಂತರ ಪ್ರೀತನಾಗಿರ್ತಕ್ಕಂಥ ಭಕ್ತರು ಭಗವಂತನಿಗೆ ಯಾರು ಅಂತೇಳಿದ್ರೆ ವಾಯುದೇವರು. ಅದಕ್ಕಾಗಿ ದೇವತೆಗಳಿಗೆ ಸೇವೆ ಮಾಡ್ಕೊಳ್ಳಿಕ್ಕೆ ಭಕ್ತರು ಅವರೆಲ್ಲ ಪರಮಭಕ್ತರು ಅವರಿಗೆ ಒಂದು ಪಾದ ಕೊಟ್ಟಿದ್ದಾನೆ ಸೇವೆ ಮಾಡ್ಕೊಳ್ಳಿಕ್ಕೆ. ಇನ್ನೊಂದು ಪಾದವನ್ನು ವಾಯುದೇವರಿಗೆ ಕೊಟ್ಟಾನಂತ ಆತ ಸೇವೆ ಮಾಡ್ಕೊಳ್ಳಿ ಅಂತೇಳಿ. ಅಂದರೆ ಉಳಿದ ಜನಗಳಿಗೆ ನಮ್ಮಂಥವ್ರಿಗೆಲ್ಲ ಜಿರಾಕ್ಸ್ ಕಾಪಿ ಕೊಟ್ಟಾನೆ, ಇದನ್ನು ನೀವು ಸೇವೆ ಮಾಡ್ರೆ ಸಾಕು ಅಂತೇಳಿ. ಅದೇ ಗಯದಾಗಿರ್ತಕ್ಕಂಥ ಪಾದ. ಒಂದು ಪಾದ ದೇವತೆಗಳು ಸೇವೆ ಮಾಡ್ತಾ ಇದ್ದಾರೆ, ಇನ್ನೊಂದು ಪಾದ ವಾಯುದೇವರಿಗೆ ಕೊಟ್ಬಿಟ್ಟಾನ. ಇನ್ನು ನಮಗೆ ಕೊಡಬೇಕು ಅಂದರೆ ಏನು ಮಾಡ್ತಾನಂತ ಜಿರಾಕ್ಸ್ ಕಾಪಿ ಕೊಟ್ಟಾನ, ಅದೇ ವಿಷ್ಣುಪಾದ. ಆ ವಿಷ್ಣುಪಾದನ ಸನ್ನಿಧಾನ ಮಾಡ್ಕೊಂಡು ನಾವು ಪೂಜೆ ಮಾಡ್ಕೋಬೇಕು. ಇಲ್ಲಿ ವಾಯುದೇವರಿಗೆ ಯಾವ ರೀತಿ ಕೊಟ್ಟಿದ್ದಾನಂದರೆ, ತ್ರಿವಿಕ್ರಮಾವತಾರ ಎತ್ತಿದೊತ್ತಾಗ ಒಂದು ಪಾದದಿಂದ ಭೂಮಿಯನ್ನು, ಮತ್ತೊಂದು ಪಾದದಿಂದ ಆಕಾಶವನ್ನು, ಎಲ್ಲ ಮೇಲ್ಲೋಕಗಳನ್ನೆಲ್ಲ ಆತ ಆಕ್ರಮಿಸಿದಾಗ ಆ ಬ್ರಹ್ಮಲೋಕದಿಂದ ಹೋಗಬೇಕಾದ್ರೆ ಆತನ ಉಗುರುಗಳಿಗೆ ತಾಕಿ ಗಂಗಾದೇವಿ ಉದ್ಭವ ಆದ್ಲಂತ. ಅಲ್ಲಿಂದ ಬಂದು ಅದರನ್ನು ವಾಯುದೇವರು ಕಮಂಡಲದಲ್ಲಿ ಹಿಡಿದು ಭಗವಂತನ ಪಾದ ಸೇವೆಯನ್ನು ಮಾಡಿದ್ದಾನಲ್ಲಿ.
ಹೀಗಾಗಿ ಅಲ್ಲಿ ಒಂದು ಪಾದ ಆತಗ ಕೊಟ್ಟ, ಒಂದು ಪಾದ ಇಲ್ಲಿ ಕೊಟ್ಟ, ನಮಗೆಲ್ಲ ಜೆರಾಕ್ಸ್ ಕಾಪಿ ಕೊಟ್ಟಿದ್ದಾನ. ಹೀಗೆ ಇಂಥ ಪಾದ, ಅದಕ್ಕಾಗಿ ವಾದಿರಾಜರು ಏನಂತಾರೆ ಈ ಪಾದವನ್ನು? ಚಾರುಪಾದ, ಮನೋಲ್ಲಾಸ ಕೊಡತಕ್ಕಂಥ ಪಾದ, ಸಂತೋಷವನ್ನು ಕೊಡತಕ್ಕಂಥ ಪಾದ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಇಂಥ ಪಾದ ಸಿಗಬೇಕಾದರೆ ಅದು ಲಕ್ಷ್ಮೀದೇವಿಗೆ, ವಾಯುದೇವರುಗಳಿಗೆ ಮಾತ್ರ ಸಾಧ್ಯ, ನಮ್ಮಂಥವ್ರಿಗೆಲ್ಲ ವಿಷ್ಣುಪಾದ ಅದೇ ನಮಗೆ ಗತಿ. ಅದನ್ನೇ ಭಗವಂತನ ಪಾದದಿಂದ ಅನುಸಂಧಾನದಿಂದ ಭಕ್ತಿಪೂರ್ವಕವಾಗಿ ನಾವು ಪೂಜಿಸು. ಹೇ ಮನವೇ, ಅಲ್ಲಿ ಇಲ್ಲಿ ನೀನು ನೋಡಬೇಡ, ಇದು ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಪಾದ, ಇಂಥ ಸುಂದರವಾದ ಈ ವಿಷ್ಣು ಪಾದವನ್ನು ನೀನು ಪೂಜಿಸು ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಧಾರ. ಧಾರ ಅಂತಂದರೆ ದೀರ್ಘವಾದ ದಟ್ಟವಾಗಿರತಕ್ಕಂಥದ್ದು ಅಂಥೇಳಿ. ಊರ್ಜ ಅಂದರೆ ಭಗವಂತನ ಒಂದು ಆಕಾರವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪಾದ ಇಷ್ಟು ಚೆಂದಾಗಿರಬೇಕಾದ್ರೆ ಮುಂದೆ ಒಂದೇ ಸಲ ಅವರ ಕೂದಲುಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಊರ್ಜ ಅಂತಂದರೆ ಮೇಲೆ ಅಂದರೆ ತಲೆ, ಇದು ಪಾದ, ಅದು ತಲೆ, ಭಗವಂತನ ತಲೆ. ಅಲ್ಲಿ ಅಂತಂದರೆ ಹುಟ್ಟಿರ್ತಕ್ಕಂಥದ್ದು, ತಲೆಯ ಮೇಲೆ ಹುಟ್ಟಿರ್ತಕ್ಕಂಥದ್ದು ಏನು ಅಂದರೆ ಕೂದಲುಗಳು, ಕೇಶಗಳು. ಅವು ಹೇಗಿದೆ ಅಂತಂದರೆ ದೀರ್ಘವಾಗಿದೆ, ಸುಂದರವಾಗಿ ಇದೆ, ನೋಡಲಿಕ್ಕೆ ಆಕರ್ಷಕವಾಗಿ ಇದೆ, ನಯನ ಮನೋಹರವಾಗಿದೆ ಅಂತೇಳಿ ಹೇಳ್ತಿದ್ದಾರೆ ಆ ಕೇಶಗಳು, ಭಗವಂತನ ಕೇಶಗಳು. ಹೀಗೆ ಮುಂದೆ ಹೇಳ್ತಾರೆ ಭಾನುಮಂಡಲ ಅಂದರೆ ಇಡೀ ಆಕಾಶ ಏನಿದೆಯಲ್ಲ ಅದು ಎಲ್ಲ, ಇಡೀ ಜಗತ್ತು ಇಂಥ ಕೇಶಗಳ ಪ್ರಕಾಶದಿಂದ ಪ್ರಕಾಶಮಾನವಾಗಿ ಹೊಳಿತಾ ಇದೆ ಅಂತ ಇಡೀ ಜಗತ್ತು. ಈ ರೀತಿಯಾಗಿ ಭಗವಂತ ಚಲುವವಾಗಿರತಕ್ಕಂಥ ಪಾದಗಳನ್ನು ಇಟ್ಕೊಂಡಿದ್ದಾನೆ, ಒಳ್ಳೆ ಪ್ರಕಾಶಮಾನವಾಗಿರತಕ್ಕಂಥ ಆಕರ್ಷಕವಾಗಿರತಕ್ಕಂಥ ಕೇಶಗಳನ್ನು ಹೊಂದಿದ್ದಾನೆ. ಇಂಥ ಚೆಲುವ ಭಗವಂತ ಕಲಿಭಂಜಕಂ ಅಂತ ಹೇಳ್ತಾರೆ. ಕಲಿಭಂಜಕಂ ಅಂತಂದರೆ ಕಲಿಯನ್ನು ನಾಶ ಮಾಡ್ತಾನಾತ. ಭಗವಂತನ ನಾವು ಸ್ಮರಣೆ ಮಾಡಿದರೆ ಕಲಿಯನ್ನು ನಾಶ ಮಾಡ್ತಾನಾತ ಅಂಥೇಳಿ. ನಮ್ಮಲ್ಲಿ ಕೂಡ ಈ ಕಲಿಯುಗದಲ್ಲಿ ಕಲಿ ಇದ್ದು ನಮ್ಮಿಂದ ಮಾಡತಕ್ಕಂಥ ಧರ್ಮ ಕಾರ್ಯಗಳು ಯಾವುದೇ ಆಗಲಿ, ಒಳ್ಳೆಯ ಕೆಲಸಗಳೇ ಆಗಲಿ, ಅದಕ್ಕೆಲ್ಲ ಅಡಚಣೆಗಳು ತೊಗೊಂಬಂದು ಆತ ಕೆಡಿಸಲು ಪ್ರಯತ್ನ ಮಾಡ್ತಾನೆ. ಆವಾಗ ನಾವು ಇಂಥ ಸುಂದರ ಕೇಶವುಳ್ಳ, ದೋಷ ಇಲ್ಲದ, ಪರಮ ಪವಿತ್ರವಾದ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿರತಕ್ಕಂಥ ಅಂಥ ಅಂಕಿತವಾಗಿ ಇರತಕ್ಕಂಥ ಪಾದಗಳು ಉಳ್ಳ ಭಗವಂತನನ್ನು ಭಕ್ತಿಯಿಂದ ನಿತ್ಯ ಸ್ಮರಣ ಸೇವೆ ಮಾಡುವುದರಿಂದ ಕಲಿಯನ್ನು ಧ್ವಂಸಗೊಳಿಸಿ ತನ್ನ ಭಕ್ತರಿಂದ ಪುಣ್ಯ ಕರ್ಮಗಳನ್ನು ಆತ ಮಾಡಿಸಿ ಫಲವನ್ನು ಕೊಡ್ತಾನ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂಥೇಳಿ ವಾದಿರಾಜರು ನಮಗೆ ಮಾರ್ಗದರ್ಶನವನ್ನು ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ವೀರೋಚಿತ ಭೂಷಣಂ ಅಂದರೆ ವೀರರು, ಚಕ್ರವರ್ತಿಗಳು, ಪರಮ ಪವಿತ್ರವಾಗಿರತಕ್ಕಂಥ ವೀರರು ಏನಿದ್ದಾರಲ್ಲ ಅವರು ಧರಿಸುವಂಥ ಭೂಷಣಂ, ಆಭರಣಗಳು ಏನಿದೆಯಲ್ಲ ಅಂಥ ಆಭರಣಗಳನ್ನು, ಅಂದರೆ ಅವರಿಗೂ ಧರಿಸಿರತಕ್ಕಂಥ ಆಭರಣಗಳು, ಮಿಂಚಿದ ಆಭರಣಗಳನ್ನು ಧರಿಸಿರತಕ್ಕಂಥವನು ಭಗವಂತ ಅಂಥೇಳಿ. ಅಂಥ ಅಲಂಕಾರ ಪುರುಷವಾಗಿರತಕ್ಕಂಥ ಭಗವಂತ ಶ್ರೀಕೃಷ್ಣ ಅಂಥ ಆಭರಣಗಳನ್ನು ಧರಿಸಿದ್ದಾನ. ವೀರರು, ಶೂರರು ಧರಿಸಿರ್ತಕ್ಕಂಥ ಆಯುಧಗಳನ್ನು ಧರಿಸಿದ್ದಾನ, ಶಂಖ ಚಕ್ರ ಗದಾ ಅಂಥೇಳಿ. ಇಂಥದ್ದನ್ನು ವಾದಿರಾಜರ ನಂತರ ವರನೂಪುರಂ ಅಂದರೆ ಜೊತೆಗೆ ಆಭರಣಗಳ ಜೊತೆಗೆ ವರನೂಪುರಂ ಶ್ರೇಷ್ಠವಾಗಿರತಕ್ಕಂಥ ಗೆಜ್ಜೆಗಳನ್ನು ಪಾದದಲ್ಲಿ ಧರಿಸಿದ್ದಾನೆ. ಹಿಂದಿನ ಪದ್ಯದಲ್ಲೇ ನಾವು ತಿಳ್ಕೊಂಡಿವಿ. ಇಲ್ಲಿ ಮತ್ತೆ ಅದನ್ನೇ ಹೇಳ್ತಿದ್ದ ವರನೂಪುರಂ ಶ್ರೇಷ್ಠವಾದ ಗೆಜ್ಜೆಗಳನ್ನು ಧರಿಸಿದ್ದಾನೆ. ಅವು ಅಷ್ಟೇ ಅಲ್ಲ,
ಸ್ವತನೂಪುರಂ, ತಾನೇ ಅದರಲ್ಲಿ ಇದ್ದು ಸುಂದರವಾಗಿ ಸಂತೋಷದಿಂದ ಆಗುವಂಥ ಆ ಒಂದು ಮಧುರವಾದ ಶಬ್ದಗಳನ್ನು ಮಾಡ್ತಾ ಇದ್ದಾನಂತ ಆತ. ಧರಿಸಿರೋದು ಆತ, ಅದರಲ್ಲಿ ಇದ್ದು ಈ ರೀತಿಯಾಗಿ ಧ್ವನಿಯನ್ನು ಕೊಡ್ತಕ್ಕಂಥವನು ಕೂಡ ಪರಮಾತ್ಮನೇ. ಇಂಥ ಪರಮಾತ್ಮ ಧಾರಯಾತ್ಮನಿ, ಎಲ್ಲದರನ್ನೂ ಸುಂದರವಾಗಿ ಧರಿಸಿದ್ದಾನೆ. ಅದಕ್ಕೆ ಅಕ್ಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಅಂತ ಹೇಳ್ತಾರೆ ದಾಸರು. ಎಷ್ಟು ಚೆನ್ನಾಗಿದೆ ನೋಡು ಆ ಚಿಕ್ಕ ಪಾದ. ಅಷ್ಟೇ ಅಲ್ಲ, ಉದ್ದವಾದ ನೀಳವಾದ ಕಪ್ಪಾದ ಕೇಸಗಳಿಂದ ಇಡೀ ಜಗತ್ತನ್ನೇ ಪ್ರಕಾಶಮಾನಗೊಳಿಸತಕ್ಕಂಥ ಹಾಗೂ ಆ ಪಾದಗಳಲ್ಲಿ ಗೆಜ್ಜೆಗಳಿಂದ ಬರತಕ್ಕಂಥ ಶಬ್ದಗಳಿಂದನೂ ಸ್ವತಃ ತಾನೇ ಆ ಶಬ್ದವನ್ನು ಮಾಡ್ತಾ ಇದ್ದಾನಂತೆ ತಿಳಿಸಿಕೊಡ್ತಾ ಇದ್ದಾರೆ. ಇಂಥ ಪರಮಾತ್ಮ ರಜತಪೀಠವಾಗಿರತಕ್ಕಂಥ ಉಡುಪಿಯಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಇಂಥ ಕೃಷ್ಣನ ರೂಪವನ್ನು ಹೇ ಮನವೇ ನಿರಂತರ ಸ್ಮರಿಸು ಒಂದು ಎಚ್ಚರಿಕೆಯನ್ನು ನಮಗೆ ಕೊಡ್ತಾ ಇದ್ದಾರೆ ವಾದಿರಾಜ ಸಾರ್ವಭೌಮರು ಅಂತ ತಿಳಿಸಿಕೊಡ್ತಾ ಮುಂದೆ ಶುಷ್ಕವಾದಿ ಮನೋತಿ ದೂರತರಾಗಮೋತ್ಸವರಾಗಮಂ ಸತ್ಯವೀಂದ್ರವಚೋ ವಿಲಾಸಮಹೋದಯಂ ಮಹಿತೋದಯಂ ಲಕ್ಷಯಾಮಿ ಯತೀಶ್ವರೈಕೃತಪೂಜನಂ ಗುಣಭಾಜನಂ ಧಿಕೃತೋಪಮರೋಪ್ಯ ಪೀಠಕೃತಾಲಯಂ ಹರಿಮಾಲಯಂ. ಶುಷ್ಕವಾದಿಗಳು, ಶುಷ್ಕವಾದಿ ಅಂದರೆ ಒಣ ವಾದೆ ಮಾಡ್ತಕ್ಕಂಥವರು. ಬೆಳಗ್ಗಿಂದ ಸಾಯಂಕಾಲದವರೆಗೂ ಕೂತ್ಕೊಂಡು ವಾದೆ ಮಾಡಿದರೂ ಸಹಿತಾಗಿ ಅದರೊಳಗೆ ಏನೂ ಸಾರ ಇರೋದಿಲ್ಲ, ಅದರಿಂದ ನಮಗೆ ಯಾವ ಜ್ಞಾನವೂ ಬರೋದಿಲ್ಲ. ಇಂಥ ವಾದಿ ಮಾಡ್ತಕ್ಕಂಥ ಜನಗಳು ಇದ್ದಾರಲ್ಲ, ಇವ್ರನ್ನ ಶುಷ್ಕವಾದಿಗಳು ಅಂತಾರೆ. ವಿನಾಕಾರಣ ಯಾವ ವಾದವನ್ನು ಮಾಡುವುದರಿಂದ ಪ್ರಯೋಜನವೇ ಇಲ್ಲವೋ ಅಂತಹ ವಾದಿಗಳನ್ನು ಶುಷ್ಕವಾದಿಗಳು ಅಂಥೇಳಿ ಹೇಳ್ತಾರೆ. ಯಾವ ರೀತಿಯಿಂದ ಭಗವಂತನ ಜ್ಞಾನ ನಮಗೆ ಆಗೋದಿಲ್ಲ ಅಂಥ ವಾದ ಏನದ ಅದು ಶುಷ್ಕವಾದ, ಅದು ಶುಷ್ಕ ತರ್ಕ ಅಂತೇಳಂತಾರೆ ಅದನ್ನು. ಇಂಥ ಶುಷ್ಕವಾದಿಗಳನ್ನು ಮಟ್ಟ ಹಾಕಿದ ಮಹಾನುಭಾವರು ಯಾರು ಅಂದರೆ ಅಕ್ಷೋಭತೀರ್ಥರು. ಹೀಗೆ ಶುಷ್ಕವಾದಿಗಳನ್ನು ಮನ ಅಂದರೆ ಮನಸ್ಸು ಅತಿ ದೂರ, ಅತಿ ದೂರ ಅಂತಂದರೆ ಬಹಳ ದೂರ. ವಾದಿರಾಜರು ಇಲ್ಲಿ ಬರೀ ದೂರ ಅಂತೇಳಿನೂ ಅನ್ಬೋದಾಗಿತ್ತು, ಅಷ್ಟಂದಿದ್ದರೆ ಸಾಕಾಗಿತ್ತು. ಆದರೆ ಅವರ ಉದ್ದೇಶನೇ ಬೇರೆ, ಅತೀ ದೂರ ಅಂತ ಹೇಳ್ತಿದ್ದಾರೆ ಇಲ್ಲಿ. ಯಾಕೆ ಅತೀ ದೂರ ಅಂತ ಹೇಳ್ತಿದ್ದಾರೆ ಅಂದರೆ, ಹೇ ಮನಸ್ಸೇ, ಯಾರು ಶುಷ್ಕವಾದಿಗಳು ಇರುತ್ತಾರೋ ಅಂಥವರಿಗೆ ಭಗವಂತ ದೂರ ಇರುತ್ತಾನೆ. ಎಷ್ಟು ದೂರ ಅಂತಂದರೆ ಅತೀ ದೂರವಾಗಿರ್ತಾನ ಅಂಥೇಳಿ ವಾದಿರಾಜರು ತಿಳಿಸ್ತಾ ಇದ್ದಾರೆ. ಅಂದರೆ ದೂರ ಅಂತಂದಿದ್ರೆ ಯಾಕೆ ಸಾಕಾಗುತ್ತಿತ್ತು, ಆಗಿಲ್ಲ, ಅತಿ ದೂರ ಅಂತಿದ್ದಾನ ಅಂದರೆ ಭಗವಂತನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವವರು ಕೆಲವರು ಇರ್ತಾರೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರು ಹರಿಸರ್ವೋತ್ತಮನನ್ನು ಒಪ್ಪಿಕೊಂಡು ಭಗವಂತನ ಸೇವೆಯಲ್ಲಿ ನಿರತರಾಗ್ತಾರೆ. ಅಂಥವ್ರು ಏನಿದ್ದಾರಲ್ಲ ಅಂಥವರಿಗೆ ದೂರ ಅಂತ ಅಂತಾರೆ ಭಗವಂತ. ಅಂದರೆ ಸ್ವಲ್ಪ ದೂರದಲ್ಲೇ ಇರ್ತಾರೆ ಅವ್ರಿಗೆ, ತಕ್ಷಣ ಅವ್ರನ್ನ ಹತ್ತಿರ ಕರೀತಾರೆ ಭಗವಂತ. ಆದರೆ ಈ ಶುಷ್ಕವಾದಿಗಳು ಇದ್ದಾರಲ್ಲ, ಇವರು ಒಣ ವಾದ ಮಾಡ್ತಾರೆ. ಇವರು ಯಾವುದನ್ನು ಒಪ್ಪೋದಿಲ್ಲ, ತರ್ಕ ಮಾಡ್ತಾರೆ. ವ್ಯರ್ಥ ಕಾಲಯಾಪನ ಮಾಡಿ ಭಗವಂತನನ್ನು ತಿಳಿಯಲು ಪ್ರಯತ್ನವನ್ನೇ ಮಾಡುವವರಲ್ಲ ಇಂಥವರು. ಬೇರೆಯವ್ರನ್ನು ಕೂಡ ಹಾದಿ ತಪ್ಪಿಸ್ತಾರೆ. ಅಂಥವರಿಗೆ ಭಗವಂತ ಅತಿ ದೂರ ಅಂಥೇಳಿ ವಾದಿರಾಜರು ಹೇಳ್ತಾರೆ. ಅಂದರೆ ಅವರು ಕರೆದರೂ ಅವ್ರ ಹತ್ರ ಬರೋದಿಲ್ಲ ಭಗವಂತ. ಅದಕ್ಕಾಗಿ ಇಲ್ಲಿ ಮುಖ್ಯವಾಗಿ ದೂರ ಅಂಥೇಳಿ ಅಂಬೋದಕ್ಕೆ ಬದಲಾಗಿ ಅತಿ ದೂರ ಅಂಥೇಳಿ ಹೇಳ್ತಾ ಇದ್ದಾರೆ.
ಮುಂದೆ ತರ ಅಂದರೆ ಅತಿ ಹೆಚ್ಚು ರಾಗಮೋತ್ಸವ, ಮತ್ತು ಅತಿ ಸಮೀಪ ಹತ್ತಿರ. ಯಾವ ಭಗವಂತನ ಸರ್ವೋತ್ತಮವನ್ನು ಎತ್ತಿ ತೋರಿಸುತ್ತವೋ, ಯಾವ ಆಗಮನಗಳು ಭಗವಂತನನ್ನು ಚೆನ್ನಾಗಿ ಸ್ತೋತ್ರ ಮಾಡುತ್ತಾ ಇದೋ ಅಂತಹ ವೇದಗಳು, ಬ್ರಹ್ಮಸೂತ್ರಗಳನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರನ್ನು ಅಧ್ಯಯನ ಮಾಡ್ತಾರೋ ಅಂಥವರಿಗೆ ಭಗವಂತ ಆಗಮಂ ಅತಿ ಹತ್ತಿರವಾಗಿರ್ತಾನೆ. ಹೀಗೆ ಅಷ್ಟೇ ಅಲ್ಲ, ಅತಿ ಹತ್ತಿರ ಇರೋದೇ ಅಲ್ಲ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾನ, ಸಂತೋಷವನ್ನು ಕೊಡ್ತಾನ, ಪರಲೋಕದಲ್ಲಿ ಕೂಡ ಆನಂದಾದಿ ಸುಖಗಳನ್ನು ಕೊಡ್ತಾನ ಅಂಥೇಳಿ ವಾಜಿರಾಜರು ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಮಧ್ವಶಾಸ್ತ್ರ ಪ್ರವಚನ, ಮುದ್ದು ಕೃಷ್ಣನ ದರ್ಶನ, ಸಿದ್ಧ ವಿಜಯ ವಿಠಲನ ಶುದ್ಧ ಮನದಿ ಕೊಂಡಾಡುವವರಿಗೆ ಆನಂದ ಆನಂದ ಮತ್ತೆ ಪರಮಾನಂದ, ಆನಂದ ಕಂದ ಒಲಿಯಲು ಏನಂದ ದೇವೇದ ವೃಂದ. ಆನಂದ ಆನಂದ ಅಂಥ ಮಹಾನುಭಾವರಿಗೆ ಯಾರು ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ವೇದಗಳನ್ನು ಬ್ರಹ್ಮಸೂತ್ರಗಳನ್ನು ಅಧ್ಯಯನವನ್ನು ಮಾಡ್ತಾರಲ್ಲ, ಮಧ್ವಶಾಸ್ತ್ರ ಪ್ರವಚನಗಳನ್ನೆಲ್ಲ ಮಾಡಿ ಶ್ರವಣವನ್ನು ಮಾಡ್ತಾರ, ಅಂಥವ್ರಿಗೆಲ್ಲ ಭಗವಂತ ಮಹದಾನಂದವನ್ನು ಕೊಡ್ತಾನಂತೆ. ಹೀಗೆ ಸತ್ಕವಿ ಯಾರು ಇಂಥವರೆಲ್ಲ ಈ ರೀತಿಯಾಗಿ ಧ್ಯಾನ ಮಾಡ್ತಾರಂದರೆ ಸತ್ಕವಿ, ಯೋಗ್ಯವಾದ ಜ್ಞಾನಿಗಳು ಮಾಡ್ತಾರೆ. ಇದನ್ನು ಎಲ್ಲರೂ ಮಾಡಲು ಸಾಧ್ಯವಿಲ್ಲ. ಒಳ್ಳೆ ಜ್ಞಾನಿಗಳು, ಒಳ್ಳೆ ಹಿತವಚನಗಳು ಹೇಳುವಂಥ ಆ ಪರಮ ಭಕ್ತರೇನಿದ್ದಾರಲ್ಲ ಅವರು ಈ ರೀತಿಯಾಗಿ ಮಾಡ್ತಾರ. ವಿನಾತ ಉತ್ತಮವಾದ ಆನಂದವನ್ನು ಪಡಿತಾರಲ್ಲ. ಮಹೋದಯಂ, ಮಹೋದಯಂ ಉದಯಂ ಅಂತಂದರೆ ಅದು ಆನಂದ ಉದಯಿಸಿದೆ. ಯಾವುದರಿಂದ ಅಂದರೆ ಈ ರೀತಿಯಾಗಿ ನಾವು ಮನಸ್ಸನ್ನು ಏಕಾಗ್ರತೆಯಿಂದ ಮಧ್ವಶಾಸ್ತ್ರಗಳ ಪ್ರವಚನವನ್ನು ಮತ್ತು ಮಧ್ವಶಾಸ್ತ್ರಗಳನ್ನು ಬ್ರಹ್ಮಸೂತ್ರಗಳನ್ನು ಎಲ್ಲದರನ್ನು ವೇದಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಬೋದ್ರಲ್ಲಿಂದ ಉದಯಿಸಿದ ಆನಂದ ಏನಿದೆಯಲ್ಲ ಅದು ಮಹತ್ಕರವಾದ ತೃಪ್ತಿಕರವಾದ ಆನಂದ ಅಂತ ತಿಳಿಸಿಕೊಡ್ತಾರೆ. ಮಹಿತೋದಯಂ, ಅದು ಬರೇ ಮಹೋದಯಂ ಒಂದೇ ಅಲ್ಲ, ಮಹಿತೋದಯಂ ಮಹತ್ಕರವಾದ ತೃಪ್ತಿಕರವಾದ ಆನಂದ. ಜಗನ್ನಾಥದಾಸರು ಇದನ್ನೇ ಹೇಳ್ತಾಳೆ. ನಿಚ್ಚಸು ಭಕ್ತಿಯೊಳಚ್ಚುತನಂಗ್ರಿಗಳಚ್ಚಸಿ ಮೆಚ್ಚು ಸತೆಚ್ಚರದಿ ತುಚ್ಛ ವಿಷಯಗಳ ನಿಶ್ಚಯಿಸದೆ ಯದೃಚ್ಛ ಲಾಭದಿ ಪ್ರೋತ್ಸಾಹನಾಕುವುದೇ ಫಲವಿದು ಬಾಳದುದಕ್ಕೆ ಅಂತ ಹೇಳ್ತಾರೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಅಚ್ಯುತನ ಅಂಗ್ರಿಗಳ ಆ ಪಾದಗಳು ಏನಿಲ್ಲ, ಆ ಪಾದಗಳನ್ನು ಅರ್ಚಿಸುವುದೇ, ನಾವು ಪೂಜೆ ಮಾಡುವುದೇ ಬದುಕಿನ ಮುಖ್ಯ ಉದ್ದೇಶವಾಗಿ ಇಟ್ಕೋಬೇಕಂತ ನಾವುಗಳು. ಹೀಗೆ ಜನ ಮೆಚ್ಚಲೆಂತು ಅಂತೇಳಿ, ಅಥವಾ ಮೇಲಿನ ಅಧಿಕಾರಿಗಳು ಪ್ರಸನ್ನನಾಗಲಿ ಅಂಥೇಳಿ, ಅಥವಾ ಕೇವಲ ಪಾಪಭೀತಿಯಿಂದ ಪೂಜಿಸುವುದು, ಅಥವಾ ನಮ್ಮ ದೊಡ್ಡವರು ನಮ್ಮನ್ನು ಬೈತಾರ ಅದಕ್ಕಾಗಿ ನಾವು ಪೂಜೆ ಮಾಡಬೇಕು ಅಂತಂಬೋದು, ಇದೆಲ್ಲ ಸರಿಯಲ್ಲ. ಇದು ಅದಕ್ಕಾಗಿ ಜ್ಞಾನಪೂರ್ವಕವಾದ ಭಕ್ತಿಯಿಂದ ಭಗವಂತನ ಸೇವೆ ಮಾಡಬೇಕು ಅಂತ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಜ್ಞಾನಪೂರ್ವಕವಾದ ಭಕ್ತಿ ಅಂತಂದರೆ ಅದು ಎಂಥ ಭಕ್ತಿ ಅದು ಅಂದರೆ ತಾರತಮ್ಯದಿಂದ ಭಜಿಸಬೇಕು. ಬಗೆ ಭಗವಂತನನ್ನು ಪೂಜೆ ಮಾಡೋದ್ರಿಂದ ನಿನಗಾಗುವುದು ಏನು ಅಂದರೆ ಭಕ್ತಿ ಅಷ್ಟೇ, ಅದು ಸುಭಕ್ತಿ ಆಗೋದಿಲ್ಲ. ಜಗನ್ನಾಥದಾಸರು ಹೇಳ್ತಾರ, ನೀನು ಏನು ಭಕ್ತಿಯಿಂದ ನೀನು ಭಗವಂತನನ್ನು ಪೂಜೆ ಮಾಡ್ತೀಯ ಅದು ಭಕ್ತಿ ಅಷ್ಟೇ. ಅದೇ ಭಕ್ತಿ ಸುಭಕ್ತಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಇಂದ್ರಿಯಗಳಿಗೆ ನಿಯಾಮಕವಾಗಿರತಕ್ಕಂಥ ಅವನ ಸೇವಕರು ಏನಿದ್ದಾರಲ್ಲ, ಭಗವಂತನ ಸೇವಕರು, ಅವರನ್ನು ಕೂಡ ನಾವು ಧ್ಯಾನ ಮಾಡಬೇಕು.
ಈ ರೀತಿ ನಾವು ತಾರತಮ್ಯವನ್ನು ತಿಳಿದು, ಯಾಕೆಂದರೆ ಮನೋನಿಯಾಮಕ ಯಾರು ಅಂತಂದರೆ ರುದ್ರದೇವರು, ಅವರನ್ನು ನಾವು ಪೂಜೆ ಮಾಡಬೇಕು. ಮತ್ತು ಕಾಲುಗಳಿಗೆ ಯಾರು ಅಂದರೆ ಇಂದ್ರನ ಮಗ ಜಯಂತಿ ಇದ್ದಾನ, ಆತನು. ಹೀಗೆ ನಾವು ಆ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಏನಿದ್ದಾರ ಅವರನ್ನು ಕೂಡ ಭಕ್ತಿಯಿಂದ ಪೂಜೆ ಮಾಡಬೇಕು. ಅವರ ಕೃಪೆ ಇಲ್ಲದಿದ್ದರೆ ನಾವು ಭಗವಂತನ ಸೇವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ತೀರ್ಥಯಾತ್ರೆಗೆ ಹೋಗ್ಬೇಕು ಅಂದರೆ ನಮ್ಮ ಪಾದಗಳು ಸರಿಗಿರಬೇಕು. ಜಯಂತನ ಕೃಪೆ ಇಲ್ಲಂದರೆ ಆಗೋದಿಲ್ಲ. ಗುಡಿಗೆ ಹೋಗ್ಬೇಕು ಅಂದರೆ ಕಾಲುಗಳು ಸರಿಗಿರಬೇಕು. ಹೋಗುವ ಮನಸ್ಸು ಬರಬೇಕು ಮೊದಲು. ಅದು ಬರಬೇಕು ಅಂತಂದ್ರೆ ಮನೋನಿಯಾಮಕ ರುದ್ರದೇವರ ಅನುಗ್ರಹ ಬೇಕು ನಮಗೆ. ಹೀಗೆ ಅವರ ಸೇವಕರಾಗಿರತಕ್ಕಂಥ ಇವರನ್ನೆಲ್ಲ ನಾವು ಭಕ್ತಿಯಿಂದ ಮಾಡಿದರೆ, ಅವರ ಅನುಗ್ರಹವನ್ನು ಪಡೆದಾಗ ಮಾತ್ರ ಭಗವಂತನ ಸೇವೆ ಮಾಡಲಿಕ್ಕೆ ಒಂದು ಹಾದಿ ನಮಗಾಗ್ತದೆ. ಈ ರೀತಿಯಾಗಿ ನಾವು ಭಗವಂತನನ್ನು ಪೂಜೆ ಮಾಡಿದಾಗ ಅದು ಮಹಿತೋದಯಂ ಅಂತೇಳಿ ವಾದಿರಾಜರಂತಾರೆ. ತೃಪ್ತಿಕರವಾದ ಆನಂದವನ್ನು ದಯಪಾಲಿಸುತ್ತಾನೆ. ಹೇ ಮನವೇ, ಅದಕ್ಕಾಗಿ ನೀನು ಈ ರೀತಿಯಾಗಿಯೇ ನೀನು ಭಗವಂತನನ್ನು ಪೂಜೆ ಮಾಡು ಅಂಥೇಳಿ ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾ ಇದ್ದಾರೆ. ಮಾರ್ಗದರ್ಶನವನ್ನು ನಮಗೆ ಕೊಡ್ತಾ ಇದ್ದಾರೆ. ಲಕ್ಷಯಾಮಿ ಅಂತ ಹೇಳ್ತಾರೆ. ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ಲಕ್ಷ್ಯ ಇಟ್ಟು ಪೂಜೆ ಮಾಡು. ಸುಮ್ಮನೆ ಒಣವನ ಕೂತ್ಕೊಂಡು ಯಾರೋ ನೋಡ್ತಿದ್ದಾರಾ ಅಂತೇಳಿ ಅಂದ್ಬಿಟ್ಟು ಪೂಜೆ ಮಾಡೋದಾಗಲಿ, ನಮಗೆ ಹೆಸರು ಬರಬೇಕು ಎಂಬುದು ಪೂಜೆ ಮಾಡು, ಇದೆಲ್ಲ ಸರಿಯಲ್ಲ. ಇದು ಲಕ್ಷ್ಯದಿಂದ ಪೂಜೆ ಮಾಡು, ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಅಂಥೇಳಿ ತಿಳ್ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ಮಾಡ್ತಾರೆ ಪೂಜೆ ಅಂತೇಳಂದರೆ ಯತೀಶ್ವರೈ, ಯತಿಗಳು ಮಾಡ್ತಾರೆ. ಆ ರೀತಿಯಾಗಿ ನಮ್ಮಿಂದ ಸಾಧ್ಯ ಇಲ್ಲೇ ಇಲ್ಲ. ಸಂಸಾರದ ತಾಪತ್ರಯದಿಂದ ನಾವು ನಮ್ಮ ಮನಸ್ಸು 108 ಕಡೆಗೆ ಎಳಿತಾ ಇರ್ತದೆ. ಹೀಗೆ ಯತಿಗಳು ಕೃತಪೂಜನಂ, ಚೆನ್ನಾಗಿ ತಿಳಿದು ತಾರತಮ್ಯಗಳನ್ನು ತಿಳಿದು ಪೂಜೆ ಮಾಡ್ತಾರಪ್ಪ ಅವರು. ಈಗ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುತ್ತಿದ್ದಕ್ಕೆ. ನಹಂಕರ್ತ ಎಂತೆಂದು ತಿಳಿದು ಪೂಜೆ ಮಾಡಬೇಕು. ಆಚಾರ್ಯರಂತಾರ, ಸ್ನಾನಕ್ಕಿಂತ ಯಜ್ಞಾದಿಗಳಿಗಿಂತ ಪೂಜೆಗಿಂತ ಪ್ರವಚನಗಳ ಶ್ರವಣ ಉತ್ತಮ ಅಂತ ಹೇಳ್ತಿದ್ದಾರೆ. ಹೀಗೆ ಜ್ಞಾನ ಕಾರ್ಯಗಳನ್ನು, ಪೂಜಾ ಕಾರ್ಯಗಳನ್ನು ತಪ್ಪದಲೇ ಈ ಕಲಿಯುಗದಲ್ಲಿ ನಾವು ಮಾಡಬೇಕು. ಅದರಿಂದ ಸಿಗತಕ್ಕಂಥ ಫಲ ಅನಂತ ಫಲ ಸಿಗ್ತದೆ ನಮಗೆ ಅಂಥೇಳಿ ಆಚಾರ್ಯರು ತಿಳಿಸ್ಕೊಡ್ತಿದ್ದಾರೆ. ಹೀಗೆ ಕೃತಪೂಜನಂ ಅಂತಾರೆ ವಾದಿರಾಜರ ಮುಂದೆ. ಕೃತಪೂಜನಂ ಅಂತಂದರೆ ಬರೀ ತಂತ್ರ ಒಂದು ಗೊತ್ತಿದ್ದರೆ ಉಪಯೋಗ ಇಲ್ಲ, ಮಂತ್ರ ಇಲ್ದಲೆ. ಮಂತ್ರಗಳು ಬೇಕು. ಹಾಗನ್ಕೊಂಡು ಮಂತ್ರಗಳು ಉಚ್ಚಾರಣೆ ಆಗಲಿ, ಮಂತ್ರಗಳ ಒಂದು ಅರ್ಥವನ್ನು ತಿಳಿಯದಲ್ಲೇ ನಾವು ಪೂಜೆ ಮಾಡಿದ್ರೂ ಅದು ವ್ಯರ್ಥ ಅಂತಲೇ ಹೇಳೋದು. ಅದಕ್ಕಾಗಿ ತಂತ್ರಗಳ ಜೊತೆಗೆ ಮಂತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದು ಜ್ಞಾನಿಗಳು ಹೇಳಿದ ರೀತಿಯಲ್ಲಿ, ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಆಗ ನಡೆದುಕೊಂಡತ್ನಾಗ ಗುಣಭಾಜನಂ, ಭಗವಂತನ ಗುಣಗಳನ್ನು ತಿಳಿದು ಪೂಜಿಸಬೇಕು. ಮುಂದೆ ಅಂದರೆ ಗುಣಗಳನ್ನು ತಿಳಿದು ಪೂಜಿಸುವಾಗ ಮುಂದೆ ನಾವು ಹೇಳ್ತೀವಿ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಸಮಯ ತಾನೇ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂಥೇಳಿ ಮುಂದೆ ಯಾನೆ ಕಾನೀಚ ಪಾಪಾನಿ ಅಂತಲೂ ಹೇಳ್ತೀವಿ ನಾವು. ಹೀಗೆ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ಅದನ್ನು ಆವಾಗಲೇ ಅದು ಸಾರ್ಥಕವಾಗ್ತದೆ ಅಂತ ತಿಳಿಸಿಕೊಡ್ತಾ ಮುಂದೆ ಹೇಳ್ತಾಳೆ, ಧೀಕೃತೋಪಮಂ. ಧೀಕೃತೋಪಮ ಅಂತಂದರೆ ದ್ವಾರಕೆಯನ್ನು ಮೀರಿಸುವಂಥದ್ದು. ಯಾವುದು ಅಂತಂದರೆ ಉಡುಪಿ. ದ್ವಾರಕೆಯನ್ನು ಮೀರಿಸ್ತದಂಥ ಉಡುಪಿ. ಅದು ಯಾವ ರೀತಿಯಲ್ಲಿ ಅದು ಮೀರಿಸ್ತಾ ಇದೆ ಅಂತಂದರೆ ಹೇಳ್ತಾರೆ, ದ್ವಾರಕೆ ಮುಳುಗೋಗ್ಬಿಡ್ತದೆ, ಅದು ಇರೋದಿಲ್ಲ. ಆದ ಕಾರಣ ಕೃಷ್ಣ ಅಂದ್ಕೊಂತಾಳಂತ ಇಲ್ಲಿ ನಾನು ಇನ್ನೂ ಇರಬಾರದು. ಮತ್ತು ಎಲ್ಲಿರಬೇಕು ಅಂತ ಆತ ನಿರ್ಧಾರ ಮಾಡ್ತಾ ಇದ್ದಾನಂತಂದರೆ ಶ್ರೀಮದಾಚಾರ್ಯರ ಉತ್ತಮವಾದ ಮನಸ್ಸಿನಲ್ಲಿ ನಾನು ಅಲ್ಲಿ ಇರಬೇಕು, ಇಲ್ಲಿ ಇರಬಾರ್ದು, ಇದು ಮುಳುಗೋಗ್ಬಿಡ್ತದೆ ದ್ವಾರಕ ಅಂತೇಳಿ ಯೋಚನೆ ಮಾಡಿ ಹಾಗಾಗಿ ಆ ಒಂದು
ಆಚಾರ್ಯರ ಮನದಲ್ಲಿ ಸ್ವಚ್ಛವಾದ ತಿಳಿಯಾಗಿರ್ತಕ್ಕಂಥ ದೋಷರಹಿತವಾಗಿರತಕ್ಕಂಥ ಆ ಮನದಲ್ಲಿ ಬಂದು ಆತ ನೆಲೆಸಿದ್ದಾನ ಕೃಷ್ಣ ಅಂತ ತಿಳಿಸಿಕೊಡ್ತಾ, ಆ ಉಡುಪಿಯಲ್ಲಿನೇ ಈತನು ಆಚಾರ್ಯರು ಅಲ್ಲೇ ನೆಲೆಸಿರುವುದರಿಂದ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಅಲ್ಲಿಗೆ ಬಂದು ನೆಲೆಸಿದ್ದಾರಾ ಅಂಥೇಳಿ ಹೇಳ್ತಾ ಇದ್ದಾರೆ. ಇಂಥ ಕೃಷ್ಣನಿಗೆ ನನ್ನ ನಮಸ್ಕಾರಗಳು ಅಂತ ವಾಜಿರಾಜರು ತಿಳಿಸ್ತಾ ಇದ್ದಾರೆ. ಯಾಕೆ ಅಲ್ಲಿ ಬಂದು ನಿಲ್ಲಿಸಿದ್ದಾನ ಅಂತಂದರೆ, ಶ್ರೀಮದಾಚಾರ್ಯರ ಮಾತಿನಿಂದ ಬರುವ ಅದ್ಭುತವಾಗಿರತಕ್ಕಂಥ ವಾಕ್ಯಗಳು ಏನಿದೆ, ಆ ವಾಕ್ಯಗಳು ಎಂಬ ಪಾರಿಜಾತದ ಹೂಗಳು ಉದುರ್ತಾ ಇವಂತಲ್ಲಿ. ಅದಕ್ಕಾಗಿ ಭಗವಂತ ಅಲ್ಲಿ ನೆನೆಸಿದ್ದಾನ, ಆತನ ಪಾದದ ಮೇಲೆ ಅವು ಉದುರ್ತಾ ಇದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಅದಕ್ಕಾಗಿ ಕೃಷ್ಣ ಪರಮಾತ್ಮ ಬಂದು ಆ ಉಡುಪಿಯಲ್ಲಿ ವಾಸವಾಗಿದ್ದಾನ. ಇಂಥ ಕೃಷ್ಣ ಪರಮಾತ್ಮನನ್ನು ಹೇ ಮನವೇ ಆಪಾದ ಮೌಳಿ ಪರ್ಯಂತಂ, ಪಾದದಿಂದ ಹಿಡಿದು ಕಿರೀಟದವರೆಗೂ ಸಹಿತಾಗಿ ನೀನು ಆ ಭಗವಂತನ ಸುಂದರವಾದ ಆಕೃತಿಯನ್ನು ಮನದಲ್ಲಿ ನೆನೆದು ಅದನ್ನು ಆಕೃತಿಯನ್ನು ನೆಲೆಸಿ ಹೃದಯದಲ್ಲಿ ನೀನು ಭಕ್ತಿಯಿಂದ ಪೂಜೆ ಮಾಡು ಅಂತೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಇಂಥ ಭಗವಂತನನ್ನು ನಾವುಗಳು ಸಹಿತಾಗಿ ಪ್ರತಿನಿತ್ಯ ಬಿಡದಲೆ ಸ್ಮರಣೆಯನ್ನು ಮಾಡೋಣ, ಪೂಜೆ ಆದರೆ ಪೂಜೆಯನ್ನೂ ಮಾಡೋಣ ಅಂಥೇಳಿ ತಿಳಿಸಿಕೊಡ್ತಾ ಇಂದಿನ ಪ್ರವಚನವನ್ನು ಶ್ರೀಭೂ ಸಮೇತ ಶ್ರೀನಿವಾಸರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.